ಅಪ್ಪ ಇವ್ರನ್ನಂತೂ ನಂಬಕ್ಕಾಗಲ್ಲ. ಯಾವಾಗ ಇವ್ರ ಹಿಂದೆ ಇರಬೇಕು. ಇಲ್ಲಾಂದ್ರೆ ನಮ್ಮನ್ನು ಬಿಟ್ಬಿಟ್ಟು ಯಾವಾಗ ಎಸ್ಕೇಪ್ ಆಗ್ಬಿಡ್ತಾರೋ ಗೊತ್ತಿಲ್ಲ. ಮತ್ತೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ಸ್ವಲ್ಪ ಹುಷಾರಾಗಿ ನೋಡ್ಕೊ ಇವ್ರನ್ನ. ಹ್ಮ್. ನಾಲ್ಕು ಕಣ್ಣು ನೋಡ್ತಾ ಇದ್ದೀನಿ ಇರು. ಹ್ಞೂ ಮಗ, ಆ ಚಿಕ್ಕ ಸಾವ್ಕಾರ ದೊಡ್ಡ ಪೆದ್ನನ್ ಮಗ. ಅವನು ಹೆಂಗೋನೋ ನಮಗಂತೂ ಬೀಗ ತಂದು ಕೊಡ್ತಾನೆ. ಯಾಕಂದರೆ ನಮಗೆ ಮಾತು ಕೊಟ್ಟವನೆ. ಒಂದ್ಸಲ ಮಾತು ಕೊಟ್ಟೆ ಅವ್ನು ತಪ್ಪ ಅಂತನಲ್ವೇ ಅಲ್ಲ. ಈಗ ಏನಾರ ನಮಗೆ ಬೀಗ ಕೈಗೆ ಸಿಕ್ಕಿದ ತಕ್ಷಣನೇ ಅಪ್ಪಪ್ಪ ಏನಾರ ಮಾಡಿ ಹಾಂ ನಾವು ಆ ಮನೇನ ನಮ್ಮದೇ ಮಾಡ್ಕೊಬಿಡ್ಬೇಕು. ಅವನು ನಾನು ಹೇಳಿದ ಮಾತೆಲ್ಲ ಕೇಳ್ತಾನೆ, ಹೇಳಿದ್ದೆಲ್ಲ ನಂಬ್ತಾನೆ. ನೋಡ್ತಾ ಇರು. ಈ ಕುರಿ ಶೆಡ್ಡು, ಆಮೇಲೆ ಹಸಿನ ಶೆಡ್ಡು, ಆ ಕೋಳಿ ಶೆಡ್ಡು, ಎಲ್ಲ ಶೆಡ್ಡುನು ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ. ಹೆಂಗೋ ವಿದ್ಯಾ ಬುದ್ಧಿ ಮೊದಲೇ ಇಲ್ಲ. ಏನು ಬೇಕಾದರೂ ಮಾಡ್ಬೋದು ಅಂಥವ್ರನ್ನ. ಅದಕ್ಕೇನೆ ದೊಡ್ಡ ಪ್ಲಾನ್ ಮಾಡ್ಕೊಂಬಿಟ್ಟಿದ್ದೀನಿ ನಾನಂತೂ. ಎಲ್ಲ ಆಸ್ತಿನೂ ಚಿಕ್ಕ ಸಾವ್ಕಾರನ ಕಡೆಯಿಂದ ನಾನೇ ಬರ್ಸ್ಕೊಬಿಡ್ತೀನಿ. ಈ ಉಷಾ ಮನೆಯಾಳಿ ಇಲ್ಲ ಅಂದಿದ್ರೆ ಈ ಸಲ ಚಿಕ್ಕ ಸಾವ್ಕಾರನ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬಂದಿರೋದು. ನೋಡು, ಚಿಕ್ಕ ಸಾವ್ಕಾರನ ಆಸ್ತಿ ಹೊಡೆಯೋಕ್ಕೆ ಏನಾದರೂ ಮಾಡಲೇಬೇಕು. ಈಗ ಮೊದಲಿಗೆ ನೈಸ್ ಮಾಡ್ಕೊಂಡು ಅವ್ರ ಜೊತೆ ಸೇರ್ಕೊಳ್ಳೋಣ. ಸೇರ್ಕೊಬಿಟ್ಟು ಆಮೇಲೆ ಹಾಗೆ ಆಸ್ತಿ ಹೊಡೆಯೋಕ್ಕೆ ಹಂಗೋ ಹಿಂಗೋ ಪ್ರಯತ್ನನ ಪಡೋಣ. ನೋಡ್ತಾ ಇರು, ಸರಿನಾ? ನಾನು ಹೇಳೋ ಪ್ಲಾನ್ ಸರಿಯಾಗೈತಾನೆ? ಹ್ಞೂ, ಸರಿಯಾಗೈತೆ ಕಣಮ್ಮ. ಅಪ್ಪ ನನಗೂ ಅಪ್ಪನೇ ಸಾವ್ಕಾರ. ಹ್ಞೂ, ಹೆಂಗನ ಮಾಡಿ ನನ್ನ ಮಗನಿಂದ ಕಿತ್ಕೊಂಡ್ರೆ ಆಸ್ತಿ ಎಲ್ಲ ನನಗೆ ಬರ್ತೈತೆ. ಈ ಸಲ ಆ ಶಾರದಂಗೂ ಅವ್ರ ಮಗಳಿಗೆ ಮಾತ್ರ ಆಸ್ತಿ ಸಿಗಂಗೆ ಮಾಡಬಾರ್ದು. ಎಲ್ಲ ನಾನೇ ನೆನ್ನೆ ಬರ್ಸ್ಕೊಬಿಡ್ತೀನಿ ನೋಡ್ತಿರು. ಅಮ್ಮ, ನಮಗೂ ಬೇರೆ ದಾರಿ ಇಲ್ಲ. ಎಲ್ಲರೂ ಕೊಂತ್ರಿ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊತಾವ್ರೆ. ಹಂಗಂತ ನಾನು ನ್ಯಾಯವಾಗಿ ನಿಂತ್ಕೊಂಡು ದುಡ್ಡು ಮಾಡ್ಕೊಳಕ್ಕಾಯ್ತದ ಹೇಳು? ನಾನು ಹಂಗೆ ಕೊಂತ್ರಿ ಕೆಲಸ ಮಾಡಿ ದುಡ್ಡು ಮಾಡ್ಕೊತೀನಿ ನೋಡ್ತಿರು. ಅಪ್ಪ, ಇವ್ರು ಹುಟ್ಟು ಖತರ್ನಾಕು ಕಣಪ್ಪ. ಇವ್ರು ಏನೋ ಮಾಡ್ತಾರೆ. ನಮ್ಮ ಲೈಫು ಆರಾಮಾಗಿ ಸೆಟ್ಲ್ ಆಯ್ತದೆ. ಇನ್ಮೇಲೆ ಕಷ್ಟಪಡೋ ಅವಶ್ಯಕತೆನೇ ಇರಲ್ಲ. ಆರಾಮಾಗಿರ್ಬೋದು ಇಲ್ಲಿ. ಹೂ ಕಣವ ಮಗಳೇ, ಇಲ್ಲೇ ಇದ್ದು ಬಿಡನ್ನ ಸುಮ್ಕಿರು. ನೋಡು, ಈ ಊರು ಬಿಟ್ಬಿಟ್ಟು ನಾವು ಎಲ್ಲೂ ಹೋಗ್ಬಾರ್ದು. ಇಷ್ಟೊಂದೆಲ್ಲ ಐತೆ. ಇದ್ರಾಗೆಲ್ಲ ಒಳ್ಳೆ ಇನ್ಕಮ್ ಐತಂತೆ. ಕುರಿ ಶೆಡ್ಡಾಗೆ, ಕೋಳಿ ಶೆಡ್ಡಾಗೆ ಎಲ್ಲ ಉದ್ರಾಗೂ ಭಾಳ ಇನ್ಕಮ್ ಐತೆ. ಯಾಕೆ ಬಿಡ್ಬೇಕು ಹೇಳು? ಈ ಚಿಕ್ಕ ಸಾವ್ಕಾರ ಪೆದ್ ಮಗ. ಅವನೇ ಮಾಡಿ ಕೋಟ್ ಕೊಟ್ಟು ಸಂಪಾದನೆ ಮಾಡೋನೇನು ಮತ್ತೆ. ಮತ್ತೆ ನಾವ್ಯಾಕೆ ಸುಮ್ಮನಿರಬೇಕು? ನಾವು ಕೋಟ್ ಕೊಟ್ಟು ಸಂಪಾದನೆ ಮಾಡಲೇಬೇಕು ಅಷ್ಟೇನೆ. ನೋಡು, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನಿದ್ದೀನಿ. ನೀನು ಏನು ಮಾಡ್ತೀಯೋ ಮಾಡು. ನಿಂಗೆ ಎಲ್ಲ ಥರ ಸಪೋರ್ಟನ್ನು ನಾನು ಮಾಡ್ತೀನಿ. ಸರಿ ಕಣಮ್ಮ, ನೀನೊಬ್ಳು ನನಗೆ ಸಪೋರ್ಟ್ ಮಾಡಿಬಿಟ್ರೆ ಸಾಕು. ನೀನು ಯಾರು ಸಪೋರ್ಟ್ ಅವಶ್ಯಕತೆನೋ ನನಗೇನಿಲ್ಲ. ನೀನೊಬ್ಳು ಸಪೋರ್ಟ್ ಮಾಡಿ ನನಗೆ ದೇಶನೇ ಕಿತ್ಕೊಬಿಟ್ಬರ್ತೀನಿ. ಇನ್ನು ಈ ಚಿಕ್ಕ ಸಾವ್ಕಾರನ ಜಮೀನು ಯಾವ ಲೆಕ್ಕ? ಇಲ್ಲಿ ನಮ್ಮ ಜಮೀನು ಕೆಲಸಕ್ಕೆ, ನಮ್ಮ ಮನೆ ಕೆಲಸಕ್ಕೆ ಅಂತೇಳ್ಬಿಟ್ಟು ಬಂದಿರ್ತಾರೆ. ಅವ್ರಿಗೆ ಮನೆ ಬೀಗ ಕೊಡುವಂತ ನನ್ನ ಗಂಡ ಹೇಳ್ ಕಳ್ಸಿದ್ನಲ್ಲ. ಇದ್ಯಾಕಮ್ಮ ಇವಳು ಬಂದ್ಲು? ಹೋ, ನಮ್ಮ ಮನೆ ಹಳೆ ಮನೆ ಬೀಗನ ಕೊಡು, ಕೆಲಸಕ್ಕೆ ಬರ್ತಾರೆ ಅಂತ ಹೇಳಿದ್ರಲ್ಲ. ಓಹೋ, 4 ಜನ ದಂಡಪಿಂಡುಗಳು ನೀವೇನಾ? ನನ್ನ ಗಂಡ ನಿಮ್ಗೇನ ಹೇಳಿದ್ದು ಬೀಗ ಕೊಡು ಅಂತ? ನಾವೇನು ದಂಡಪಿಂಡುಗಳಲ್ಲ. ನಿನ್ನ ಗಂಡನ ಸುಮ್ಮನೆ ಕೇಳಿದ್ವು ಅಷ್ಟೇನೆ. ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಕೊಡು ಅಂತ ಹೇಳಿರೋದು. ನೋಡಿ, ಇಲ್ಲಿ ಬಿಟ್ಟಿ ಕೊಡೋಕ್ಕೆ ನಾವೇನು ಧರ್ಮಛತ್ರ ನಡೆಸ್ತಿಲ್ಲ. ನನ್ನ ಗಂಡ ಧರ್ಮರಾಯ ಅಲ್ಲ. ಆ ಮನೆ ಕೆಲಸದವ್ರಿಗೆ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ನೀವು ಕೆಲಸಕ್ಕೆ ಅಂತ ಬಂದಿದ್ದೀರಾ ಅಂತ ಅನ್ನಿಸ್ತದೆ. ನನ್ನ ಗಂಡ ಹೇಳ್ದ ನಿಮಗೆ ಒಂದು ಕೆಲಸ ಕೊಡಿಸಿ ಮನೆ ಕೊಡು ಅಂತ ಹೇಳಿ. ಹಾಂ, ಅದು ಸರಿನೇ. ನೋಡಿ, 4 ಜನ ಇದ್ದೀರಾ. 4 ಜನಕ್ಕೂ ಒಂದೊಂದು ಕೆಲಸ ಹೇಳ್ತೀನಿ. ನಮ್ಮ ಮನೆಗೆ 4 ಜನನೂ ಒಂದೊಂದು ಕೆಲಸ ಮಾಡಿದ್ರೆ ಆರಾಮಾಗಿ ನಿಮಗೆ ಆ ಮನೆನ ಕೊಡ್ತೀನಿ. ಸುಮ್ಮನೆ ಬಿಟ್ಟು ಕೊಡೋಕ್ಕೆ ಹೇಳಿದ್ನಲ್ಲ, ನಾವೇನು ಧರ್ಮರಾಯ ಅಲ್ಲ ಅಂತ ಹೇಳಿ. ಸುಮ್ಮನೆ ಬಿಟ್ಟು ಯಾಕೆ ಕೊಡಬೇಕು? ನಾ ಮನೆ ಕೆಲಸ ಮಾಡೋಕ್ಕೆ ನೀವು ರೆಡಿಯಾಗಿದ್ದರೆ ನಾನಂತೂ ಮನೆ ಬೀಗನ ಕೊಡ್ತೀನಿ. ಇದೇನಿದು ಅವಮಾನ ಮಾಡ್ತಾ ಇದೆಯಾ ನಮಗೆ ಉಷಾ? ಚೇ 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 ಚೇ, ಎಂಥ ಅವಮಾನ? ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಉಷಾ, ಅವನು ಮನೆ ಕೊಡು ಅಂತ ಹೇಳಿದ್ದು, ಮನೆ ಕೆಲಸ ಮಾಡಿಸ್ಕಂತ ಹೇಳಿಲ್ಲ ಅವನು. ಇಲ್ವಲ್ಲ, ನನ್ನ ಗಂಡನ ಹತ್ರ ಅವ್ರಿಗೆ ಕೆಲಸ ಕೊಟ್ಟು ಮನೆ ಕೊಡು ಅಂತಲೇ ಹೇಳವ್ರೆ. ನೋಡಿ, ನಾಳೆಯಿಂದ ನೀವು ಕೆಲಸಕ್ಕೆ ಬರೋಕ್ಕೆ ಒಪ್ಕೊಂಡ್ರೆ ನಮ್ಮ ಮನೆ ಕೆಲಸಕ್ಕೆ ಆ ಮನೆಕಿನ ನಿಮಗೆ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಹೋಗ್ಬೋದು. ಯಾಕಂದರೆ ನಮ್ಮ ಮನೆ ಕೆಲಸಕ್ಕೆ ತುಂಬ ಜನ ಕೆಲಸದವ್ರು ಬೇಕು. ಹಾಂ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗ್ಯೋಕ್ಕೆ, ಕಸ ಗುಡ್ಸೋಕ್ಕೆ, ಸಗಣಿ ಬಾಸೋಕ್ಕೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಜನ ಬೇಕು ಕೆಲಸಕ್ಕೆ. ಅದಕ್ಕೋಸ್ಕರನೇ ಆ ಮನೆ ಬಿಟ್ಕೊಂಡಿದ್ದೀವಿ. ಹಾಂ, ಇವಾಗ ನೀವು ಬಂದಿದ್ದೀರಾ, ಮನೆ ಕೆಲಸ ಎಲ್ಲ ಮಾಡೋಕೆ ಒಪ್ಕೊತೀರಾ ಅನ್ನೋದಾದರೆ ಮನೆ ಬೀಗನೂ ಕೊಡ್ತೀನಿ. ಇದೇನಿಲ್ಲ ಮಗ, ಚಿಕ್ಕ ಸಾವ್ಕಾರಂಗೆ ಫೋನ್ ಮಾಡ್ಲಾ? ಅಯ್ಯೋ, ಫೋನ್ ಅವ್ರು ಎತ್ತಲ್ಲ ಬಿಡಿ. ಯಾಕಂದರೆ ಅವ್ರಾಗಲೇ ಟ್ರಿಪ್ ಹೋದರು. ಇನ್ನೊಂದು ವಾರ ಟ್ರಿಪ್ಪಿಂದ ಬರಲ್ಲ. ನೀವು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅಷ್ಟೇ ಅಲ್ಲ, ಸಿಮ್ ಸಹ ಬದಲಾಯಿಸವ್ರೆ. ಬೇರೆ ನಂಬರ್ ತೊಗೊಂಡೋಗವ್ರೆ. ನಾನು ಹೇಳಿದ್ದಕ್ಕೆಲ್ಲ ನೀವು ಅನ್ನೋದಾದರೆ ನಮ್ಮ ಮನೆಗೆ ಆರಾಮಾಗಿರ್ಬೋದು. ಇಲ್ಲ ಅಂದರೆ ನೀವು ಬೇರೆ ಮನೆ ಹುಡುಕೊಳ್ಳಿ. ನಮಗೆ ಕೆಲಸದಾಳು ಬೇಕು, ನಿಮಗೆ ಮನೆ ಬೇಕು. ನೀವೇ ಯೋಚನೆ ಮಾಡಿ. ನಾನು ನಿಮಗೆ ಮನೆ ಕೊಡ್ತೀನಿ, ನೀವು ನನಗೆ ಕೆಲಸ ಮಾಡಿಕೊಡ್ತೀರಾ? ನೋಡಿ, 3 ಹೊತ್ತು ಹೊಟ್ಟೆ ತುಂಬ ಊಟ ಹಾಕ್ತೀರಾ ತಾನೇ? 3 ಹೊತ್ತು ಯಾಕೆ, 4 ಹೊತ್ತು ಊಟ ಮಾಡಿ. ನೀವು ಒಪ್ಕೋತೀರಾ? ಮನೆಗೆ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಸಾರಿಸ್ಬೇಕು, ತರಕಾರಿ ಹೆಚ್ಚಿಕೊಡ್ಬೇಕು, ಅಡುಗೆ ಮಾಡಿಕೊಡ್ಬೇಕು, ಸಗಣಿ ಬಸೋದು, ಹಾಲು ಕರಿಯೋದು, ಹಾಲು ಹಾಕೋದು. 4 ಜನಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತದೆ ಕೆಲಸ. ಬಂದ್ ಮಾಡೋದಾದ್ರೆ ಬನ್ನಿ. ಅಲ್ಲ, ನೀವು ಅದು ಹೆಂಗೆ ಅನ್ಕೋತೀರಾ ಎಲ್ಲ ಫ್ರೀಯಾಗಿ ಸಿಕ್ಬಿಡುತ್ತೆ ಅಂತ?
ಫ್ರೀಯಾಗಿ ಯಾರು ಕೊಡ್ತಾರೆ? ಅದು ಈಗಿನ ಕಾಲದಲ್ಲಿ. ನೀವೇ ಒಂದ್ಸಲ ಹೇಳಿದ್ರಲ್ವ ಬೆಂಗಳೂರಾಗಿದ್ದಾಗ, ಎಲ್ಲನೂ ವ್ಯವಹಾರದ ಜ್ಞಾನದಿಂದ ನೋಡಬೇಕು ಅಂತ. ಅದಕ್ಕೆ ನಾನು ವ್ಯವಹಾರದ ಜ್ಞಾನದಿಂದ ನೋಡ್ತಾ ಇದ್ದೀನಿ. ಬನ್ನಿ 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 ಬನ್ನಿ, ಎಲ್ಲರೂ ಬನ್ನಿ. ಕೆಲಸ ಮಾಡಿವ್ರಂತೆ. ಮನೇನ ಅಂತೂ ಈಗಲೇ ಬೀಗ ತೆಗೆದ್ಬಿಟ್ಟು ಕೊಟ್ಬಿಡ್ತೀನಿ ನಿಮಗೆ. ಹೋ, ಯೋಚನೆ ಮಾಡಕ್ಕೆ ನಿಮಗೆ ಟೈಮ್ ಬೇಕು ಅಂತ ಅನ್ನಿಸ್ತೈತೆ. ಮಾಡಿ 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 ಮಾಡಿ, ಯೋಚನೆ ಮಾಡಿ. ಹಾಂ, ಯೋಚನೆ ಮಾಡಿ, ತುಂಬ ಯೋಚನೆ ಮಾಡಿಬಿಟ್ಟು ಆಮೇಲೆ ಹೇಳಿ. ನನಗೂ ಇಲ್ಲೆಲ್ಲ ಕೆಲಸ ಐತೆ. ಈಗ ನನ್ನ ಗಂಡ ಒಂದು ವಾರ ಇರಲ್ಲ. ಇದೆಲ್ಲ ನಾನೇ ಮೇಂಟೈನ್ ಮಾಡಬೇಕು. ಅದಕ್ಕೆ ನಾನೇ ನೋಡ್ಕೊತಾ ಇರ್ತೀನಿ. ನಿಮ್ಗೆ ಯಾವಾಗ ಹ್ಞೂ ಅನ್ನಿಸ್ತೈತೋ ಆವಾಗ ಬಂದು ಹೇಳಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಈ ಜಾಗ ಖಾಲಿ ಮಾಡ್ಕೊಂಡು ನೀವು ಹೋಗ್ಬೋದು. ಓ, ರಂಗ ಅಲ್ಲಿ ಕೆಲಸ ಮಾಡ್ತಾವನೆ, ಫಸ್ಟ್ ಆ ಕೆಲಸ ನೋಡೋಣ. ಹಾಂ, ಇವರೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ಬೇಗುದ್ಕಿನ ರಂಗ ಫ್ಯಾಮಿಲಿಗೆ ಕೊಟ್ಬಿಟ್ರಾಯ್ತು. ಪಾಪ ಅವ್ರಿಗೂ ಮನೆ ಇಲ್ಲ. ಅಯ್ಯೋ 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 ಅಯ್ಯೋ, ನೋಡ್ದೇನಲ್ಲ ಇವಳು ಕೊಬ್ಬನ, ಎಷ್ಟು ಕೊಬ್ಬಾಗಿ ಮಾತಾಡ್ತಾಳೆ. ದೇವ್ರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನಂಗೆ ಅವನು ಚಿಕ್ಕ ಸಾವುಕಾರ ಕೊಟ್ಟೋದ್ರೂ ಈ ಮನೆಯಾಳು ಮಳ್ಳಿ ಕೊಡ್ತಾ ಇಲ್ಲ. ನಿನ್ನ ಮ್ಯಾಗ ಇಟ್ಕೊಂಡಿರೋ ಹಳೇ ಸೇಡ್ನ ಇವಳು ಬಿಡ್ತಾನೆ ಇಲ್ಲ ಅಂತ ಅನ್ನಿಸ್ತದೆ. ಅವಾಗಿಂದ ಸಾಧಿಸ್ತಾನೆ ಅವಳು ಇವಳಂತೂ. ನೀನು ಮಾಡಿರೋ ಮೋಸಕ್ಕೆ ಮಾಡ್ತಾನೆ ಅವಳೆ ಸರಿಯಾಗಿ. ಏನು ಮಾಡೋದು ಕಣ್ಮಗ? ಉಳ್ಕೊಳಕ್ಕೆ ಒಂದು ಗೂಡಿಲ್ಲ ಅಂತಂದಮೇಲೆ ನಾವೇನು ಬೀದಿನಾಗ ಮನೆ ಆಯ್ತದೆ? ಹೆಂಡ್ತಿನ ಮದುವೆ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡಬೇಕಿತ್ತು. ಎಲ್ಲ ಯೋಚನೆ ಮಾಡಿದ್ದಂಗೆ ಮದುವೆ ಮಾಡ್ಕೊಬಿಟ್ಟು ಇವಾಗ ನೋಡಿದ್ರೆ ಏನು ಮಾಡೋದು ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ನೋಡಿ, ಅದೆಲ್ಲನೂ ನನಗೆ ಗೊತ್ತಿಲ್ಲ. ನನ್ನ ಮಗಳನ್ನ ಬೀದಿನಾಗ ಮಲಗಿಸ್ಬೇಕು ಅಂತ ಮಾಡಿದ್ದೀರಾ? ಏನೋ ಕ್ಯಾಮೆ ಮಾಡ್ತೀನಿ ಅಂತ ಒಪ್ಕೊಬಿಟ್ಟು ನೀಟಾಗಿ ಆ ಮನೆ ಸೇರ್ಕೊಳ್ಳೋದು ಎಷ್ಟೋ ಉತ್ತಮ. ಏ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಮುದ್ಕಪ್ಪ. ನಮಗೆ ಒಳಗೆ ಬಂದ್ಬಿಟ್ಟ. ನಿನ್ನ ಕೈಲಿ ಏನು ಕಿಸಿದ್ದು ಮಾಡೋಕ್ಕೆ? ಏನು ಕಿಸಿಯಾಕಿಲ್ಲ. ಅವಳೇನು ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ? ನಾವು ಅವ್ರ ಮನೆ ಕೆಲಸ ಮಾಡಿದ್ರೆ ನಮಗೆ ಎಷ್ಟು ಅವಮಾನ ಆಗಕ್ಕಿಲ್ಲ ಹೇಳು? ಹ್ಞೂ, ನಮಗೆ ಶಾನೆ ಅವಮಾನ ಆಯ್ತದೆ. ನಾನಂತೂ ಮಾಡೋಕ್ಕಿಲ್ಲ ಅಲ್ಲಿ ಹೋಗ್ಬಿಟ್ಟು ಕ್ಯಾಮೆಯ. ನೀವು ಬೇಕಾದ್ರೆ ಹೋಗ್ಬಿಟ್ಟು ಏನಾರ ಮಾಡ್ಕೊಳ್ಳಿ ಕ್ಯಾಮೆಯ. ನಾನಂತೂ ಮಾಡೋಕ್ಕಿಲ್ಲ ಅಲ್ಲಿ ಕ್ಯಾಮೆಯ. ನನ್ನ ಸೌತಿ ಮನೆಗೆ ಹೋಗ್ಬಿಟ್ಟು ನಾನು ಕೆಲಸ ಮಾಡಬೇಕು ಅಂತೀಯ ಮಗ ನೀನು? ನೀನೇ ಯೋಚನೆ ಮಾಡು. ಆ ಮನೆಗೆ ಹೋಗ್ಬಿಟ್ಟು ನೀನು ಸಗಣಿ ಮಸ್ತಿಯಾ? ಇಲ್ಲ ಕಣಮ್ಮ, ನಾನು ಯಾಕೆ ಮಾಡಲಿ? ಅವಳ ಮನೆಗೆ ಹೋಗ್ಬಿಟ್ಟು ಕೆಲಸನ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊತಾಳೆ. ಹೀಗೆ ಮನೆ ಕೀಬೇಕು ಅಂದರೆ ಇವ್ರ ಮನೆ ಕೆಲಸದ ಹಾಳಾಗಿ ಸೇರ್ಕೋಬೇಕಂತೆ. ಏನು ಬೇಡ, ಕೆಲಸನೂ ಬೇಡ, ಕಾರ್ಯನೂ ಬೇಡ. ಬಾಮ ಇಲ್ಲಿಂದ ಹೋಗೋಣ, ಬೇರೆ ಏನಾದರೂ ಸಿಗ್ತದ ಅಂತ ನೋಡೋಣ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಕೊನೆಗೆ ಇವ್ರ ಮನೆ ತಕ್ಕೆ ಬಂದು ಏನೋ ಕೇಳಿದ್ರೆ ಆಯಿತು. ನೋಡಿಲ್ಲ ಮಗ, ನೀನು ಏನು ತಾನೇ ಮಾಡೋಕ್ಕಾಯ್ತದೆ? ಥೂ, ನಮ್ಮ ಕರ್ಮ. ಆ ಚಿಕ್ಕ ಸಾವುಕಾರಕ್ಕೆ ಫೋನ್ ಮಾಡಿ ನೋಡು, ಸ್ವಿಚ್ ಆಫ್ ಅಂತ ಗೊತ್ತಾಯ್ತು ಏನೋ. ಸಿಮ್ ಸಹ ಚೇಂಜ್ ಮಾಡ್ಬಿಟ್ಟು ಕಳ್ಸೋಳಲ್ಲ ಇವಳು. ನಾವಿನ್ನೆಲ್ಲಿ ಫೋನ್ ಮಾಡ್ಬಿಟ್ಟು ಇನ್ನ ಕೇಳ್ಬಿಡ್ತೀವಿ ಅಂತ. ಇನ್ನೂ ಒಂದು ವಾರ ಬರೋಕ್ಕಿಲ್ಲ ಅಂದರೆ ವಾರ ತನಕ ಎಲ್ಲಿ ಮನೆ ಕಳೋದು, ಏನು ಮಾಡೋದು ಒಂದು ಅರ್ಥ ಆಯ್ತಿಲ್ಲ. ನನಗೂ ಅರ್ಥ ಆಯ್ತಿಲ್ಲ ಏನು ಮಾಡೋದು, ಏನು ಕತೆಯೋ. ಸರಿ ಪಾಮ, ಹೋಗೋಣ. ಇವಳು ಬೇಡ, ಇವಳು ಮನೆ ಕೆಲಸ ಮಾಡ್ಕೊಂಡು ನಾವ್ಯಾಕೆ ಬಿದ್ದಿರಬೇಕು? ಅತ್ತೆ, ಈಗ ನಾವು ಎಲ್ಲಿ ಮನೆ ಕಳೋದು? ಇನ್ನೇನು ಕತ್ಲಾಯ್ತಾ ಬರ್ತದೆ, ಸಂಜೆ ಆಯ್ತದೆ, ಊಟ ಇಲ್ಲ ಏನಿಲ್ಲ. ಊಟ ನಮ್ಮ ಅಪ್ಪ ಹೋಗಿ ಹೆಂಗೋ ಹೊಂದಿಸ್ಕೊಬರ್ತದೆ. ಮನೆ ಕಳಕ್ಕೆ ಜಾಗ ಬೇಕಲ್ವಾ? ನಿಂತ್ಕಳೆ ಮುಳ್ಳಿ, ಎಲ್ಲ ನಿನ್ನಿಂದನೇ ಆಗಿದ್ದು. ಇವತ್ತು ನಾವು ಬೀದಿಗೆ ಬಂದಿದ್ದೀವಿ ಅಂದರೆ ಅದು ಕಾರಣ ನೀನೇನೆಯ. ಮುಚ್ಕೊಂಡು ಒಂದು ಹೆಂಡ್ತಿನ ಬಾಯಿ ಮುಚ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗದ? ನೀನೇ ಕುಣ್ಕೊಂಡು ಅದು ಇದು ಅಂತ ಹಾಳು ಮಾಡ್ಬಿಟ್ಟೆ ಎಲ್ಲನೂ. ಮನೆ ಹಾಳಿ ನಿನ್ನಿಂದನೇ ಬಿಡು, ಹಾಳಾಗೋಯ್ತಿರೋದು ನಾವೆಲ್ಲನೂ. ಮಗ ನೋಡಿಲ್ಲ, ಹೋಗೋಣ. ಇವಳು ನದಿ ಯಾಗೊಳಗೆ ಕಟ್ಕೊಂಡೋ ಏನೋ ನೀನಂತೂ. ಅಯ್ಯೋ ಮಗಳೇ, ಬಾ, ತಪ್ಪಿಸ್ಕೊಂಡು ಹೋಯ್ತಾವ್ರೆ. ಹೋಗಿ ಹೋಗಿ, ನಿಮಗೆ ಬಿಟ್ಟು ಸಹಾಯ ಮಾಡಬೇಕಾ? ಬಿಟ್ಟು ಮಾಡ್ತಾರೆ. ನಿಮಗೆ ಬಿಟ್ಟು ಬೇರೆ ಸಹಾಯ ಮಾಡ್ತಾರೆ. ಮನೆ ಕೆಲಸ ಮಾಡಿ ಅಂದರೆ ಮಾಡಲ್ವಂತೆ. ಇವ್ರಿಗೆ ಫ್ರೀಯಾಗಿ ಕೊಡ್ಬೇಕಂತೆ, ಫ್ರೀಯಾಗಿ ಮನೇನ. ನಾನೇನು ಧರ್ಮಛತ್ರ ನಡೆಸ್ತಾ ಇದ್ದೀನ ಸಿಕ್ಕಿದ್ದವ್ರಿಗೆಲ್ಲ ಫ್ರೀಯಾಗಿ ಕೊಡೋಕ್ಕೆ?